ಕಾರ್ಯಕರ್ತರುಗಳ ಸಂಖ್ಯೆ ಕಡಿಮೆ, ನಾಯಕರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟದೆ. ಈ ಮಾತನ್ನು ಖಂಡಿತ ನಾನು ಒಪ್ತೀನಿ. ಕಾರಣ ಏನಂತಂದರೆ ಇಲ್ಲಿ ನಾಯಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಾಯಕರ ಸಂಖ್ಯೆ ಜಾಸ್ತಿ ಆಗ್ತಿದೆ, ಕಾರ್ಯಕರ್ತರು ಕಡಿಮೆ ಆಗ್ತಾ ಇದ್ದಾರೆ. ಕಾರ್ಯಕರ್ತರಿಂದ ಮಾತ್ರ ಒಂದು ಪಕ್ಷ ಉಸಿರಾಡೋಕ್ಕೆ ಸಾಧ್ಯ. ಕಾರ್ಯಕರ್ತರನ್ನ ಸೃಷ್ಟಿ ಮಾಡೋದಕ್ಕಿಂತನೂ ಕಾರ್ಯಕರ್ತರನ್ನ ಗುಂಪು ಮಾಡೋದನ್ನು ಮೊದಲು ನಾವು ಬಿಡಬೇಕು. ಕಾರ್ಯಕರ್ತರನ್ನ ಒಂದು ಜಾತಿ ಲೆಕ್ಕದಲ್ಲಿ ನಾವು ಲೆಕ್ಕಾಚಾರದಲ್ಲಿ ಗುಂಪು ಮಾಡೋದು, ಒಂದು ವ್ಯಕ್ತಿ ಲೆಕ್ಕಾಚಾರದಲ್ಲಿ ಗುಂಪು ಮಾಡೋದನ್ನು ಬಿಟ್ಟು ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ಹೋಗೋಂಥ ನಾಯಕರ ಮನಸ್ಥಿತಿಗಳು ಬದಲಾಗಬೇಕು. ಮುಖ್ಯವಾಗಿ ಸಾಕಷ್ಟು ಬಾರಿ ಟಿಕೆಟ್ ಕೇಳಿದಾಗ ತಮಗೆ ನಿರಾಸೆ ಆಗಿದೆ. ಬೇರೆ ಪಕ್ಷಕ್ಕೆ ಹೋಗಿದ್ರೆ ಇಷ್ಟೊತ್ತಿಗೆ ಕಾರ್ಪೊರೇಟರ್ ಆಗಿ ಇರ್ತಿದ್ರೇನೋ ಮಂಜುನಾಥ್ ಅಂತ. ಕೆಲವು ಬೇರೆ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಪೊರೇಟ್ರುಗಳು ಸಹ ಈ ಮಾತುಗಳನ್ನ ನನ್ನನ್ನು ಖುದ್ದಾಗಿ ನನ್ನ ಜೊತೆ ಹೇಳಿದ್ದಾರೆ. ನೀವು ಈ ಸೇವೆನ ಅಥವಾ ಈ ಒಂದು ಸಂಘಟನೆನ ನೀವು ಬೇರೆ ಪಕ್ಷದಲ್ಲಿ ಮಾಡಿದರೆ ನೀವು ಕಾರ್ಪೊರೇಟ್ರು ಯಾವುದೋ ಮಟ್ಟದಲ್ಲಿ ಸರ್ ಅಂತ ಹೇಳಿದ್ದಾರೆ. ಅದೇನು ಅವ್ರ ಅನಿಸಿಕೆ ಇರ್ಬೋದು. ನನಗೆ ಯಾವ ಕಾರಣಕ್ಕೂ ಈ ಪಕ್ಷ ಬಿಟ್ಟೋದ್ರೆ ನಾನು ಲೀಡರ್ ಆಗ್ತಿದ್ದೆ, ಬಿಟ್ಟೋದ್ರೆ ಕಾರ್ಪೊರೇಟರ್ ಆಗ್ತಿದ್ದೆ ಅನ್ನೋ ಯೋಚನೆಗಳಿಲ್ಲ. ಯಾಕೆ ಅಂತಂದರೆ ಈಗಾಗಲೇ 30 ವರ್ಷಗಳ ನಿರಂತರ ಜರ್ನಿ, 29ರಿಂದ 30 ವರ್ಷಗಳು ನಿರಂತರವಾಗಿ ಕಾಂಗ್ರೆಸ್ಸಲ್ಲಿ ಜರ್ನಿ ಮಾಡಿದ್ದೀನಿ. ನನ್ನ ಆಯುಸ್ಸಿನ ಒಂದು 70 ಭಾಗ ಕಾಂಗ್ರೆಸ್ನಲ್ಲೇ ಕಳೆದಿದ್ದೀನಿ. ಅಧಿಕಾರಕ್ಕಾಗಿ ಉಳಿದ ಕೆಲವು ದಿನಗಳನ್ನು, ಕೆಲವು ವರ್ಷಗಳನ್ನು ನಾನು ಪಕ್ಷ ಬದಲಾವಣೆ ಮಾಡ್ತಾ ಅಧಿಕಾರಕ್ಕಾಗಿ ಹೋಗುವಂಥ ಮಾತೇ ಇಲ್ಲ ನನ್ನಲ್ಲಿ. ನಾನು ಕಾಂಗ್ರೆಸ್ಸಿನಾಗಿ ಉಳಿದಿದ್ದೀನಿ, ಕಾಂಗ್ರೆಸ್ಸಿನಾಗೆ ಇರ್ತೀನಿ, ಕೊನೆಗೊಂದಿನ ಕಾಂಗ್ರೆಸ್ಸಿನಾಗೆ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ಅಧಿಕಾರಕ್ಕಾಗಿ ಪಕ್ಷ ಬಿಡೋವಂಥ ಯೋಚನೆ ನಾನು ಯಾವತ್ತೂ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ಅದೇನು ನನಗಾಗಬೇಕು ಅದನ್ನು ಇಲ್ಲೇ ಎಲ್ಲಿ ಕಳೆದಿದ್ದೀವಿ, ಎಲ್ಲಿ ನಾವು ದುಡಿತಾ ಇದ್ದೀವಿ, ಯಾವ ಜಾಗದಲ್ಲಿ ನನ್ನ ಒಂದು ಇದಿದೆ, ರೇಟ್ಸ್ ಇದೆ, ನನಗೆ ಅಧಿಕ ಹಕ್ಕಿದೆ, ಆ ಜಾಗದಲ್ಲೇ ನಾನು ಅದನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀನಿ. ಹೋದರೆ ಆಗ್ಬೋದಿತ್ತೇನೋ ಅದು ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಇಲ್ಲಿದ್ದರೆ ಆಗ್ತೀನಿ ಅನ್ನೋ ಭರವಸೆ ಅಂತೂ ಇದೆ. ನಮ್ಮ ನಾಯಕರು ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತಲೂ ನಾನು ನಂಬಿದ್ದೀನಿ. ಬರಗಾಲದಲ್ಲಿ ಸಾಕಷ್ಟು ಜನರಿಗೆ ನೀರನ್ನು ಕೊಟ್ಟಿದ್ದೀರಿ. ಈ ನೀರಿನ ಕಾನ್ಸೆಪ್ಟ್ ಬಂದಿದ್ದು ಹಾಗೆ ನೀರು ಕಾನ್ಸೆಪ್ಟು ಯಾವ ರೀತಿ ಬಂತು ಅಂತ ನೀವು ಕೇಳ್ತೀರಿ. ಇದಕ್ಕಿಂತ ಮೊದಲು ನನ್ನ ಹಿನ್ನೆಲೆಯನ್ನು ಸ್ವಲ್ಪ ಗಮನಿಸ್ಬೇಕು ನೀವು. ಪ್ರತಿ ಸಾರಿ ಜನಗಳ ಸಂಕಷ್ಟಕ್ಕೆ ಬಂದಾಗೆಲ್ಲ ನಾನು ಆ ಸಂಕಷ್ಟದ ಪರಿಸ್ಥಿತಿಗೆ ಯಾವ ರೀತಿ ನನ್ನಿಂದ ಸ್ಪಂದನೆ ಆಗಬೇಕು ಆ ಸ್ಪಂದನೆ ಮಾಡ್ತಾನೆ ಬಂದಿದ್ದೀನಿ. ಇದಕ್ಕೆ ಉದಾಹರಣೆಯಾಗಿ ಈಗಾಗಲೇ 2019 ಕೋವಿಡ್ನಲ್ಲಿ ನಿರಂತರವಾದ ಜನಗಳ ಒಂದು ಆಹಾಕಾರ ಏನಿದೆ, ಆಹಾರಕ್ಕಾಗಿ ಹಲವಾರು ರೀತಿ ತೊಂದರೆಗಳು ಒಳಗಾದ್ರು. ಗೊತ್ತಿದೆ, ನೀವು ಕೊರೋನಾ ವಿಚಾರ ಬಂದಾಗ ನಾವು ಹೇಳಂಗೆ ಇಲ್ಲ, ಪ್ರತಿಯೊಬ್ಬರು ಅನುಭವಿಸಿರೋರೇ ಇಲ್ಲಿ. ಆ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲೂ ಜನಗಳ ಜೊತೆ ನಾನು ನಿಂತ್ಕೊಂಡೆ. ಶಾಲಾ ಮಕ್ಕಳಿಗಿರ್ಬೋದು, ವಯೋವೃದ್ಧರಿಗಿರ್ಬೋದು, ಒಂದು ರೇಷನ್ ಕಾರ್ಡ್ ಇರ್ಬೋದು, ಹಲವಾರು ಸ್ಕೀಮ್ಗಳನ್ನು ಕಷ್ಟ ಅಂತ ಬಂದವರಿಗೆ ನಿರಂತರವಾಗಿ ಅವತ್ತಿಂದನೂ ನಾನು ಯಾವ ರೀತಿ ಇವರು ಒಂದು ಕಷ್ಟಕ್ಕೆ ನಾನು ಸ್ಪಂದಿಸ್ಬೋದು ಅಂತೇಳಿ ಅದನ್ನು ಯೋಚನೆ ಮಾಡ್ತಾ ಆ ನಿಟ್ಟಿನಲ್ಲೇ ಬಂದಿರೋದ್ರಿಂದ ಕರೋನಾ ಸಂದರ್ಭದಲ್ಲಿ ಯಾವ ರೀತಿ ಸ್ಪಂದಿಸ್ಬೋದು ಅಂತಲೂ ಯೋಚನೆ ಮಾಡಿದೆ. ನಂತರ ಈ ನೀರಿನ ಒಂದು ಬರಗಾಲದ ಪರಿಸ್ಥಿತಿ ಬಂದಾಗ ಯಾವ ರೀತಿ ನನ್ನ ಜನಗಳ ಜೊತೆಗೆ ನಾನು ನಿಂತ್ಕೊಬೋದು ಅಂತೇಳಿ ನನಗೆ ಆ ದೇವರೇ ಪ್ರೇರಣೆ ಮಾಡ್ದ ಅನಿಸುತ್ತೆ. ಇಲ್ಲ, ನಾನು ಈ ಕೆಲಸ ಮಾಡ್ಬೋದು, ನನಗೆ ಶಕ್ತಿ ಕೊಟ್ಟಿದ್ದಾನೆ ಭಗವಂತ, ಈ ಶಕ್ತಿಯನ್ನು ಉಪಯೋಗಿಸಿ ನನ್ನ ಜನಗಳಿಗೆ ನನ್ನ ಕೈಲಾದ ಸಹಾಯ ನಾನು ಮಾಡ್ಬೋದು, ನನಗೆ ಎಲ್ಲಿವರೆಗೂ ಈ ಒಂದು ಶಕ್ತಿ ಇರುತ್ತೆ, ಈ ಒಂದು ಕಷ್ಟಕ್ಕೆ ನಾನು ಸ್ಪಂದಿಸ್ತೀನಿ ಅಂತ ಯೋಚನೆ ಮಾಡಿ ಇಮಿಡಿಯೇಟ್ ಅವಕಾಶನೇ ಕೊಡದೆ ನಾನು ಆ ಕಾರ್ಯಕ್ಕೆ ಚಾಲನೆ ಕೊಟ್ಟೆ. ಇವತ್ತು 102ನೇ ದಿನ ಅನಿಸುತ್ತೆ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತಿರೋ ಈ ಸಂದರ್ಭದಲ್ಲಿ 102ನೇ ದಿನ ಅನಿಸುತ್ತೆ. ಪ್ರತಿದಿನ ಹಲವಾರು ಮಿತ್ರರ ಸಹಕಾರದೊಂದಿಗೆ ಟ್ಯಾಂಕರ್ಗಳಲ್ಲಿ ನೀರು ಕೊಡೋಂಥ ಕಾರ್ಯಗಳು ಮಾಡಿದೋ, ಮನೆಗಳ ಹತ್ರನೇ ಕೊಳಾಯಿ ನಲ್ಲಿ ಮುಖಾಂತರ ನೀರು ಕೊಡೋಂಥ ಕಾರ್ಯಗಳು ಮಾಡ್ತಾ ಬರ್ತಾಯಿದ್ದೀವಿ. ಇದು ನನಗೆ ಯಾವುದೇ ರೀತಿ ಬಂದ ಕಾನ್ಸೆಪ್ಟ್ ಅನ್ನೋದಕ್ಕಿಂತನೂ ನನ್ನೊಳಗೆ ಆ ಕಷ್ಟಗಳಿಗೆ ನಾನು ಯಾವ ರೀತಿ ಇದಕ್ಕೆ ಪರಿಹಾರ ಹುಡುಕ್ಬೋದು ಅಂತ ಯೋಚನೆ ಮಾಡಿ ಹುಡುಕಿದ ಕಾನ್ಸೆಪ್ಟು ಅಂತ ಅನ್ಸುತ್ತೆ. ಸ್ವಂತ ಬೋರ್ವೆಲ್ಗಳಿರೋರೇ ಬಾಯಿ ಮುಚ್ಕೊಂಡು ಮನೆಯಲ್ಲಿ ಕೂತವ್ರೆ, ನೀವು ನೀರನ್ನು ಕೊಂಡುಕೊಂಡು ಜನರಿಗೆ ಹಂಚ್ತಕ್ಕಂಥದ್ದು ಅಂತ ಇರ್ಬೋದು. ಇವತ್ತು ಯಾವುದೇ ಬೋರ್ಗಳಲ್ಲೂ ನೀರು ಇರ್ದಿರ್ತಕ್ಕಂಥ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಬೋರ್ ಇರೋರು ಸುಮ್ಮನೆ ಕೂತಿದ್ದಾರೆ, ನಾವು ಸುಮ್ಮನೆ ಇರ್ಬೋದಿತ್ತು. ಬಟ್ ಆದರೆ ನಾನು ಯೋಚನೆ ಮಾಡಿದ್ದೇನೆಂದರೆ, ನಾನು ಎಲ್ಲೋ ಒಂದು ರೀತಿ ಯೋಚನೆ ಮಾಡಿದರೆ ನನಗೆ ಭಗವಂತ ಒಂದು ಸಣ್ಣ ಮಟ್ಟದ ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿ ಉಪಯೋಗಿಸಿದ್ರೆ ಕೆಲವು ಜನಗಳ ಬರನಾದರೂ ನಾನು ನೀಗ್ಬೋದು ಅಂತ ನನಗನ್ನಿಸ್ತು. ಅದರಿಂದ ನಾನೇನು ಮಾಡಿದೆ, ಇನ್ನೊಬ್ಬರು ಮಾಡಲಿ ಆ ಕೆಲಸ ಅನ್ನೋದಕ್ಕಿಂತನೂ ನಾನೇ ಯಾಕೆ ಇನ್ನೊಬ್ರಿಗೆ ಮಾದರಿ ಆಗಬಾರ್ದು, ನಾನೇ ಯಾಕೆ ಈ ಕಾರ್ಯಕ್ರಮ ನಾನು ಚಾಲನೆ ಕೊಡಬಾರ್ದು, ನಾನೇ ಚಾಲನೆ ಕೊಡ್ತಾ ಇವತ್ತು ಯಾರೋ ಒಬ್ಬರು ಮಾಡಲಿ, ಇರೋರು ಮಾಡಲಿ ಬಿಡು, ನನಗೆ ಯಾಕೆ ಅನ್ನೋದಕ್ಕಿಂತನೂ ನನ್ನ ಕೈಲಿ ಏನಾಗುತ್ತೆ ಅದು ಮಾಡ್ಬೋದು ಅಂತ ನಿಟ್ಟಿನಲ್ಲಿ ಯೋಚನೆ ಮಾಡಿ ಇದಕ್ಕೆ ಚಾಲನೆ ಕೊಟ್ಟೆ. ಅದೇನೋ ಭಗವಂತ ಅದೇ ರೀತಿ ನನಗೆ ಸಹಕಾರನೂ ಕೊಟ್ಟ. ಭಗವಂತನಿಂದನೇ ಇದೊಂದು ಪ್ರೇರಣೆ ಅಂತ ಅನಿಸುತ್ತೆ ನನಗೆ. ಸಡನ್ನಾಗಿ ಯಾರಿಗೂ ಬರೆದ ಒಂದು ನೀರಿನ ಯೋಜನೆ ನನ್ನ ತಲೆಗೆ ಬಂತು, ನಾನು ಕೊಂಡಾದರೂ ನೀರು ಕೊಡ್ಬೋದು ಅನ್ನೋ ಯೋಚನೆ ಬಂತು ಅಂದರೆ ನನಗೆಲ್ಲ ಒಂಥರ ದೇವರು ಪ್ರೇರಣೆ ಮಾಡ್ತು ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀನಿ. ಯಶಸ್ಸು ಸಹ ಅದೇ. ಯಾಕೆಂದರೆ ಡೇ 1 ಮೊದಲನೇ ದಿನದಿಂದನೇ ನನಗೆ ಬೇರೆ ಟೀಕೆ ಟಿಪ್ಪಣಿಗಳು ಪ್ರಾರಂಭ ಆಯಿತು. ಏನೇ ಟೀಕೆ ಟಿಪ್ಪಣಿಗಳಾದರೂ ನನ್ನ ಕಿವಿಯೊಳಗೆ ಅದು ಹೋಗೋಕ್ಕೆ ಅವಕಾಶನೇ ಕೊಡಲಿಲ್ಲ ಭಗವಂತ. ಬರೀ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ, ಆ ಒಂದು ನನ್ನ ಕರ್ಮಫಲ ಏನಿದೆ ಆ ಕರ್ಮದಿಂದನೇ ನಾನು ಓದೇ ಬಿಟ್ಟರೆ, ನನ್ನ ಕಾರ್ಯದಿಂದನೇ ಓದೇ ಬಿಟ್ಟರೆ
ಯಾವ ರೀತಿ ಅಕ್ಕಪಕ್ಕದವ್ರು ಮಾತಾಡೋ ಮಾತುಗಳಾಗಲಿ, ನನ್ನ ಕಿವಿಗೆ ಬೀಳೋಂಥ ವಿಚಾರಗಳಾಗಲಿ ನನ್ನ ತಲೆಗೆ ಹೋಗಲಿಲ್ಲ. ಇದನ್ನೆಲ್ಲ ಸಹಿಸ್ಕೊಂಡು ನಿರಂತರವಾಗಿ ನಾನು 103 ದಿನ ಮುಂದುವರಿಯೋಕ್ಕೆ ಅವಕಾಶ ಆಗಿದೆ ಅಂತಂದರೆ ಅದು ಭಗವಂತನ ಶಕ್ತಿ ಅಂತಲೇ ನಾನು ಅನ್ಕೋತೀನಿ.